ಬೆಂಗಳೂರಿನ ಮೊಟ್ಟ ಮೊದಲ ಡಾನ್ ಯಾರು ಗೊತ್ತಾ? ಇವತ್ತು ನಾನು ಹೇಳೋಕತ್ತೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ಇತಿಹಾಸದಲ್ಲೇ ತುಂಬ ಕಡಿಮೆ ಜನ ಕೇಳಿರೋ ಹೆಸರು ಬಗ್ಗೆ. MP ಜಯರಾಜ್ ಬರೋದಕ್ಕೂ ಮುಂಚೆ, ಕೊತ್ವಾಲ್ ರಾಮಚಂದ್ರನ ಹೆಸರು ಕೇಳೋದಕ್ಕೂ ಮುಂಚೆ ಬೆಂಗಳೂರು ನಗರದಲ್ಲಿ ಹಫ್ತಾ ಸಿಸ್ಟಮ್ ಅನ್ನೋದನ್ನ ಮೊದಲು ಸ್ಟಾರ್ಟ್ ಮಾಡಿದವ್ರು ಯಾರು ಗೊತ್ತಾ? ಅವನ ಹೆಸರೇ ಕೊಡಿಗೆಹಳ್ಳಿ ಮುನೇಗೌಡ. 1960ರಲ್ಲಿ ಬೆಂಗಳೂರಿನ ಅನೇಕ ಅಕ್ರಮ ವ್ಯವಹಾರಗಳ ಮೇಲೆ ಹಿಡಿತ ಸಾಧಿಸಿದಂಥ ವ್ಯಕ್ತಿ ಇವನು. ಆ ಸಮಯದಲ್ಲಿ ಪೊಲೀಸರಿಗೂ ರಾಜಕಾರಣಿಗಳಿಗೂ ವ್ಯಾಪಾರಿಗಳಿಗೂ ತುಂಬಾ ಪರಿಚಯ ಇದ್ದಂತಹ ವ್ಯಕ್ತಿ ಈ ಕೊಡಿಗೆಹಳ್ಳಿ ಮುನೇಗೌಡ. ಆದರೆ ಇಷ್ಟು ಪವರ್ ಇದ್ದ ಆ ವ್ಯಕ್ತಿಯ ಕತೆ ಕೊನೆಗೇನಾಯಿತು, ಜನ ಯಾಕೆ ಅವನ್ನ ಮರ್ತೋಗ್ಬಿಟ್ಟಿದ್ದಾರೆ. ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಆ ವ್ಯಕ್ತಿಯ ರೌಡಿಸಮ್ ಕತೆ, ರಾಜಕೀಯ ಸಂಪರ್ಕ, ಆ ವ್ಯಕ್ತಿಯ ಭಯ ಹುಟ್ಟಿಸುವಂಥ ಹೆಸರು, ಜೊತೆಗೆ ಬೆಂಗಳೂರಿನ ಮೊದಲ ಡಾನ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸತ್ಯವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. 1950-60ರ ದಶಕದಲ್ಲಿ ಬೆಂಗಳೂರು ಇವಾಗಿನ ಒಂದು IT ಸಿಟಿ ಆಗಿರಲಿಲ್ಲ. ಆವಾಗಿನ ಬೆಂಗಳೂರಿನ ಪ್ರದೇಶ ತುಂಬ ಚಿಕ್ಕದಾಗಿತ್ತು. ಚಿಕ್ಕಪೇಟೆ, ಶಿವಾಜಿನಗರ, ಕಲಾಸಿಪಾಳ್ಯ, ಮಲ್ಲೇಶ್ವರ, ಕೊಡಿಗೆಹಳ್ಳಿ, ಯಲಹಂಕ ಇದೇ ಬೆಂಗಳೂರಿನ ಮುಖ್ಯ ಪ್ರದೇಶಗಳಾಗಿತ್ತು. ಅಕ್ರಮ ಮದ್ಯ ಮಾರಾಟ, ಜೂಜಾಟ, ಸ್ಥಳೀಯ ಗ್ಯಾಂಗುಗಳು, ಜೊತೆಗೆ ಹಫ್ತಾ ವಸೂಲಿ ಇವೆಲ್ಲ ಬೆಂಗಳೂರಲ್ಲಿ ನಿಧಾನವಾಗಿ ಬೆಳೀತಾ ಇತ್ತು. ಆ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ಬೆಂಗಳೂರನ್ನೇ ತನ್ನ ಕಂಟ್ರೋಲ್ ತಗೋಬೇಕು ಅಂತ ಆರಂಭಿಸಿದ ಹೆಸರೇ ಕೊಡಿಗೆಹಳ್ಳಿ ಮುನೇಗೌಡ. ಈ ಕೊಡಿಗೆಹಳ್ಳಿ ಮುನೇಗೌಡ ಒಬ್ಬ ಸಾಮಾನ್ಯವಾದ ರೌಡಿ ಆಗಿರಲಿಲ್ಲ. ಜನಗಳು ಹೇಳೋ ಪ್ರಕಾರ ಅವನಿಗೆ ರಾಜಕೀಯದ ಸಂಪರ್ಕ ಇತ್ತು, ಜೊತೆಗೆ ಸ್ಥಳೀಯ ಪ್ರಭಾವ ಕೂಡ ಜಾಸ್ತಿ ಇತ್ತು, ಹಾಗೆಯೇ ಹಣದ ಶಕ್ತಿಯು ಕೂಡ ತುಂಬಾ ಜಾಸ್ತಿ ಇತ್ತು. ಈ ಮುನೇಗೌಡ ಹೇಗಿಷ್ಟು ದೊಡ್ಡವನಾದ ಅಂದರೆ, ಆವತ್ತು ಬೆಂಗಳೂರಲ್ಲಿ ಅನೇಕ ಥರದ ಅಕ್ರಮ ವ್ಯವಹಾರಗಳು ನಡೀತಾ ಇತ್ತು. ನಾನು ಮೊದಲೇ ಹೇಳ್ದಂಗೆ ಜೂಜಾಟ ಆಗಿರ್ಬೋದು, ಸ್ಥಳೀಯ ಗ್ಯಾಂಗ್ ವಾರ್ಗಳಾಗಿರ್ಬೋದು, ಪ್ರತಿ ಪ್ರದೇಶಗಳಲ್ಲೂ ಒಂದು ಸ್ಥಳೀಯ ಗ್ಯಾಂಗ್ ನಿಧಾನವಾಗಿ ಹುಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೆ ನಗರ ಮಟ್ಟದಲ್ಲಿ ಹಣ ವಸೂಲಿ ಮಾಡಿ ಪ್ರಭಾವ ಬೆಳೆಸೋದು ತುಂಬಾ ದೊಡ್ಡ ವಿಷಯ ಆಗಿತ್ತು. ಒಂದು ಹೇಳಿಕೆಗಳ ಪ್ರಕಾರ ಈ ಮುನೇಗೌಡ ಅನೇಕ ಗ್ಯಾಂಗ್ಗಳ ಮೇಲೆ ಸಂಪರ್ಕ ಬೆಳೆಸೋದಕ್ಕೆ ಶುರು ಮಾಡ್ದ, ಜೊತೆಗೆ ಬೆಂಗಳೂರಿನ ಅನೇಕ ವ್ಯಾಪಾರಿಗಳಿಂದ ಹಫ್ತಾ ತೆಗೆಯೋದಕ್ಕೂ ಕೂಡ ಶುರು ಮಾಡ್ದ. ಇದು ಇವತ್ತಿನ ಬೆಂಗಳೂರಿನ ಮಾಫಿಯಾ ಸಿಸ್ಟಮ್ ಸ್ಟೈಲ್ ಥರ. ಯಾರಾದರೂ ಈ ಕೊಡಿಗೆಹಳ್ಳಿ ಮುನೇಗೌಡನ ಮಾತು ಕೇಳಲಿಲ್ಲ ಅಂದರೆ ಅವ್ರಿಗೆ ಬೆದರಿಕೆ ಹಾಕುವಂಥದ್ದು, ಅಥವಾ ಮಾರಕಾಸ್ತ್ರಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡೋವಂಥದ್ದಾಗಿರ್ಬೋದು, ಅಥವಾ ಆ ವ್ಯಾಪಾರವನ್ನೇ ನಿಲ್ಲಿಸೋವಂತಹ ಕೆಲಸನ ಈ ಕೊಡಿಗೆಹಳ್ಳಿ ಮುನೇಗೌಡ ಮಾಡ್ತಾ ಇದ್ದ. ನೀವು ಕೇಳ್ಬೋದು, ಆಗಿನ ಕಾಲದಲ್ಲಿ ಪೊಲೀಸ್ ಠಾಣೆಗಳಿರಲಿಲ್ವಾ, ಪೊಲೀಸರು ಸರಿಯಾಗಿ ಕಾರ್ಯ ಮಾಡ್ತಾ ಇರಲಿಲ್ವಾ, ಕೆಲಸ ಮಾಡ್ತಾ ಇರಲಿಲ್ವಾ ಅಂತ. ಪೊಲೀಸ್ ಠಾಣೆಗಳಿತ್ತು, ಪೊಲೀಸ್ಗಳು ಕೆಲಸ ಮಾಡ್ತಾ ಇದ್ರು, ಆದರೆ ರೌಡಿಗಳನ್ನ ಎದುರಾಕೊಂಡು, ಯಾಕಂದರೆ ರೌಡಿಗಳಿಗೆ ರಾಜಕೀಯ ಸಂಪರ್ಕ ಇರ್ತಾ ಇತ್ತು, ಅವ್ರುಗಳನ್ನ ಎದುರಾಕೊಂಡು ಒಂದು ಸಿಸ್ಟಮಲ್ಲಿ ಕೆಲಸ ಮಾಡೋಂತಹ ಧೈರ್ಯ ಪೊಲೀಸರಿಗಿರಲಿಲ್ಲ. ಜೊತೆಗೆ ಯಾವುದೇ ಒಬ್ಬ ರೌಡಿ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅವನ್ನ ಹಿಡಿಯೋದಕ್ಕೆ ಯಾವುದೇ ಒಂದು ಪ್ರೂಫ್ ಇರ್ತಾ ಇರಲಿಲ್ಲ. ಸೊ ಇವಾಗಿನ ಟೆಕ್ನಾಲಜಿ ಬೇರೆ, ಆಗಿದ್ದ ಟೆಕ್ನಾಲಜಿಗಳು ಬೇರೆ. ಅವಾಗಿನ್ನೂ ಏನು ಟೆಕ್ನಾಲಜಿ ಕೂಡ ಇರಲಿಲ್ಲ. ಸೊ ಆಗಿನ ಕಾಲದಲ್ಲಿ ರಾಜಕೀಯ ಸಂಪರ್ಕ ಇದ್ದಂಥ ಒಬ್ಬ ರೌಡಿನ ಮಟ್ಟ ಹಾಕೋದು ಪೊಲೀಸರಿಗೆ ತುಂಬಾ ದೊಡ್ಡ ವಿಷಯವಾಗಿತ್ತು. ಅಂತಹ ಒಂದು ಪೊಲೀಸ್ ಅಧಿಕಾರಿಗಳು ಸುಮಾರು 1960-70ರ ಮೇಲೆ ಒಳ್ಳೊಳ್ಳೆ ಆಫೀಸರ್ಗಳು ನಮ್ಮ ಬೆಂಗಳೂರು ಸೇರಿದಂತೆ ಕರ್ನಾಟಕಕ್ಕೆ ಕಾಲಿಟ್ಟರು. ಆ ಕಾಲದಲ್ಲಿ ಅವನ ಹೆಸರೇ ಸಾಕಿತ್ತು ಬೆಂಗಳೂರಿಗೆ ಅಂತ ತುಂಬ ಜನ ಹಿರಿಯರು ಹೇಳ್ತಾರೆ. ಕೆಲವು ಹಿರಿಯರು ಹೇಳೋ ಪ್ರಕಾರ ರಾತ್ರಿ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಅವನೊಂದು ಅನುಮತಿ, ಅವನ ಪರ್ಮಿಷನ್ ಇಲ್ಲದೆ ವ್ಯವಹಾರ ನಡೆಸೋದು ತುಂಬಾ ಕಷ್ಟವಾಗಿತ್ತು. ಈ ಕೊಡಿಗೆಹಳ್ಳಿ ಮುನೇಗೌಡ ತನ್ನದೇ ಆದ ಒಂದು ಗ್ಯಾಂಗ್ ಕಟ್ಟಾಕೊಂಡಿದ್ದ. ಅವನ ಒಂದು ಗ್ಯಾಂಗ್ನಲ್ಲಿ ಬೇಕಾದಷ್ಟು ಹುಡುಗರೆಲ್ಲ ಇದ್ದರು. ಅವನ ಗ್ಯಾಂಗು ನಿಧಾನವಾಗಿ ನಗರದಲ್ಲಿ ಪ್ರಭಾವ ಹೆಚ್ಚಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ಈ ಕೊಡಿಗೆಹಳ್ಳಿ ಮುನೇಗೌಡನ ಗ್ಯಾಂಗ್ನಿಂದ ಬೆಂಗಳೂರಿನಲ್ಲಿ ಬೇರೆ ಬೇರೆ ಗ್ಯಾಂಗ್ಗಳು ನಿಧಾನವಾಗಿ ಹುಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಮುಂದೆ ಬೆಂಗಳೂರಲ್ಲಿ ಇದು ದೊಡ್ಡ ಮಟ್ಟದ ಅಂಡರ್ ವರ್ಲ್ಡ್ ಯುಗಕ್ಕೂ ಕಾರಣ ಆಯಿತು ಅಂತ ಹೇಳ್ಬೋದು. ಇವತ್ತಿನ ಜನರಿಗೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ಅಂದರೆ ಮೊದಲು ನೆನಪಾಗೋದು ಕೊತ್ವಾಲ್ ರಾಮಚಂದ್ರ, MP ಜಯರಾಜು, ಆಯಿಲ್ ಕುಮಾರ, ಕೋಳಿ ಫಯಾಜು, ಮುತ್ತಪರೈ ಮುಂತಾದವರು. ಆದರೆ ಇವರೆಲ್ಲರಿಗೂ ಮುಂಚೆ ಬೆಂಗಳೂರಿನ ಕ್ರೈಮ್ ನೆಟ್ವರ್ಕ್ನಲ್ಲಿ ನೆಲ ಹಸಿದವರಲ್ಲಿ ಮೊದಲ ಹೆಸರು ಈ ಕೊಡಿಗೆಹಳ್ಳಿ ಮುನೇಗೌಡ ಅಂತ ಕೇಳಿಬರುತ್ತೆ. ಡಾನ್ MP ಜಯರಾಜ್ ಬಂದಾಗ ಬೆಂಗಳೂರಿನ ಅಂಡರ್ ವರ್ಲ್ಡ್ ಸಂಘಟನೆ ಹೆಚ್ಚಾಯಿತು. ಕೊತ್ವಾಲ್ ರಾಮಚಂದ್ರ ಬಂದಾಗ ಜನರಲ್ಲಿ ಭಯ ಜಾಸ್ತಿ ಆಯಿತು. ಆದರೆ ಅದಕ್ಕಿಂತ ಮುಂಚೆ ನಗರದಲ್ಲಿ ಡಾನ್ ಕಲ್ಚರ್ ಆರಂಭ ಆಗೋ ಕಾಲದಲ್ಲಿ ಮುನೇಗೌಡ ಪ್ರಭಾವ ತುಂಬ ಜಾಸ್ತಿ ಇತ್ತು ಅಂತ ಹೇಳಬೇಕು. 1970ರ ನಂತರ ಬೆಂಗಳೂರಲ್ಲಿ ಮತ್ತಷ್ಟು ಹೊಸ ಗ್ಯಾಂಗ್ಗಳು ಬರುತ್ತೆ, ಹೊಸ ರೌಡಿಗಳು ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾರೆ.
ಹೆಚ್ಚು ಹೆಚ್ಚು ಹಿಂಸಾಚಾರಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಈ ರೌಡಿಗಳಿಗೆ ರಾಜಕೀಯ ಬೆಂಬಲನೂ ಜಾಸ್ತಿನೇ ಸಿಗುತ್ತೆ ಅಂತ ಹೇಳಬೇಕು. ಸೊ ಬೆಂಗಳೂರಲ್ಲಿ ಒಂದು ಕಡೆ ಹೆಚ್ಚೆಚ್ಚು ರೌಡಿಗಳು ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಂತೆ ಜಯರಾಜು, ಕೊತ್ವಾಲ್ ರಾಮಚಂದ್ರನ್ ಅಂತಹ ದೊಡ್ಡ ಹೆಸರುಗಳು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ನಗರದ ಅಂಡರ್ವರ್ಲ್ಡ್ ಕೂಡ ಹೊಸ ಹಂತಕ್ಕೆ ಹೋಯ್ತು ಅಂತ ಹೇಳಬೇಕು. ಆದರೆ ಹಳೆಯ ಬೆಂಗಳೂರಿನ ಜನ ಹೇಳೋ ಒಂದು ಮಾತಿನ್ನೂ ಇದೆ. ಬೆಂಗಳೂರಿನ ಮೊದಲ ಡಾನ್ ಕಲ್ಚರ್ ಬಂದಾಗ ಕೇಳೋ ಹೆಸರು ಕೊಡಿಗೆಹಳ್ಳಿ ಮುನೇಗೌಡ. ಒಬ್ಬ ವ್ಯಕ್ತಿ, ಒಂದು ಹೆಸರು, ಒಂದು ಭಯ. ಆದರೆ ಕಾಲ ಬದಲಾಗ್ತಾ ಹೋದಂಗೆ ಹೊಸ ರೌಡಿಗಳು ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು, ಹೊಸ ಗ್ಯಾಂಗ್ಗಳು ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ಇವತ್ತಿನ ಬೆಂಗಳೂರಿನ ಅನೇಕ ಜನರಿಗೆ ಕೊಡಿಗೆಹಳ್ಳಿ ಮುನೇಗೌಡ ಹೆಸರೇ ಗೊತ್ತಿಲ್ಲ. ಆದರೆ ನಗರದ ಅಂಡರ್ವರ್ಲ್ಡ್ ಇತಿಹಾಸ ತೆರೆದು ನೋಡಿದರೆ ಆ ಮೊದಲ ಪುಟದಲ್ಲೇ ಈ ಕೊಡಿಗೆಹಳ್ಳಿ ಮುನೇಗೌಡ ಹೆಸರು ಕಾಣಿಸುತ್ತೆ. ಈ ಕೊಡಿಗೆಹಳ್ಳಿ ಮುನೇಗೌಡ ಮುಖ್ಯವಾಗಿ ಕೊಡಿಗೆಹಳ್ಳಿ ಸೇರಿದಂತೆ ಆ ಒಂದು ಸುತ್ತಮುತ್ತಲಿನ ಪ್ರದೇಶವನ್ನು ಆಳ್ತಾ ಇದ್ದ. ಅಲ್ಲಿನ ಲೋಕಲ್ ಜನರನ್ನ ಎದುರಿಸ್ಬಿಟ್ಟು ಜೊತೆಗೆ ತನ್ನದೇ ಆದ ಒಂದು ಗ್ಯಾಂಗ್ ಕಟ್ಕೊಂಡಿದ್ದ. ಸೊ ಅಲ್ಲಿನ ಲೋಕಲ್ ಜನರಿಗೆ, ಅಲ್ಲಿನ ವ್ಯಾಪಾರಸ್ಥರಿಗೆ ಪ್ರತಿನಿತ್ಯ ಎದುರಿಸ್ಬಿಟ್ಟು ಹಫ್ತಾ ವಸೂಲಿ ಮಾಡ್ತಾ ಇದ್ದ. ತದನಂತರ ದಿನಗಳು ಕಳೀತಾ ಹೋದಂಗೆ ಅನಾರೋಗ್ಯದಿಂದ ಕೊಡಿಗೆಹಳ್ಳಿ ಮುನೇಗೌಡ ಸಾವನ್ನಪ್ತಾನೆ. ಅಷ್ಟೊತ್ತಿಗೆ ಡಾನ್ MP ಜಯರಾಜು, ಕೊತ್ವಾಲ್ ರಾಮಚಂದ್ರ ಅನ್ನಂತಹ ದೊಡ್ಡ ದೊಡ್ಡ ಡಾನ್ಗಳು ಬೆಂಗಳೂರಲ್ಲಿ ಹೆಸರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಇಡೀ ಬೆಂಗಳೂರನ್ನೇ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡೆ ಕೋಳಿ ಫಯಾಜು ಇಡೀ ಶಿವಾಜಿನಗರ ಪ್ರದೇಶವನ್ನೇ ಕಂಟ್ರೋಲ್ಗೆ ತಗೊಂಡ್ರೆ, ಕೊತ್ವಾಲ್ ರಾಮಚಂದ್ರ ಮತ್ತು MP ಜಯರಾಜು ಇಡೀ ಬೆಂಗಳೂರನ್ನು ಒಂದು ನಾನು ಕಂಟ್ರೋಲ್ಗೆ ತಗೋಬೇಕು, ಇಲ್ಲ ನೀನು ಕಂಟ್ರೋಲ್ಗೆ ತಗೋಬೇಕು ಅಂತ ಹೊಡೆದಾಡ್ತಾ ಇರ್ತಾರೆ. ಅದರ ಮತ್ತೊಂದು ಭಾಗದಲ್ಲಿ ಆಯಿಲ್ ಕುಮಾರ ಒಂದು ಆಯಿಲ್ ಬಿಸ್ನೆಸ್ಸು, ಆಯಿಲ್ ದಂಧೆ ಮಾಡ್ಕೊಂಡು ಹೆಸರು ಮಾಡಿರ್ತಾನೆ. ಇನ್ನು ಬೇಕಾದಷ್ಟು ರೌಡಿಗಳೆಲ್ಲ ತಮ್ಮದೇ ಪ್ರದೇಶದಲ್ಲಿ ರೌಡಿಸಮ್ಮು ಮತ್ತು ತನ್ನದೇ ಆದ ಒಂದು ಗ್ಯಾಂಗ್ ಕಟ್ಕೊಂಡು ರೌಡಿಸಮ್ಮು ಆ್ಯಕ್ಟಿವಿಟಿ ನಡೆಸ್ತಾ ಇರ್ತಾರೆ. ಅದರ ನಡುವೆ ಮುತ್ತಪ್ಪರ ಹೆಸರು ಕೇಳಿ ಬರುತ್ತೆ. ನಂತರ ಇನ್ನೂ ಬೇಕಾದಷ್ಟು ಡಾನ್ಗಳು, ರೌಡಿಗಳು ಹೆಸರೆಲ್ಲ ಕೇಳಿ ಬರುತ್ತೆ. ಬೇಕಾದಷ್ಟು ಜನ ಪೊಲೀಸರ ಒಂದು ಎನ್ಕೌಂಟ್ರಿಗೆ ಬಲಿಯಾಗ್ತಾರೆ. ಸೊ ವೀಕ್ಷಕರೇ, ಬೆಂಗಳೂರಿನ ಮೊಟ್ಟ ಮೊದಲ ರೌಡಿ ಈ ಕೊಡಿಗೆಹಳ್ಳಿ ಮುನೇಗೌಡ ಹೆಸರು ನೀವು ಆಲ್ರೆಡಿ ಕೇಳಿದ್ದೀರಾ, ಅಥವಾ ಈ ವ್ಯಕ್ತಿಯ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಗೊತ್ತಿದೆಯಾ? ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.